ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಬಂಧಿತ ಕರವೇ ಮುಖಂಡರ ಕುಟುಂಬಸ್ಥರಿಗೆ ಪೊಲೀಸರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕರವೇ ಕಾರ್ಯಕರ್ತರ ಮನೆಗೆ ಮಧ್ಯರಾತ್ರಿ ಪೊಲೀಸರು ನುಗ್ಗಿದ್ರಾ ಅನ್ನೋ ಪ್ರಶ್ನೆ. ಈಗಾಗಲೇ ಕನ್ನಡ ನಾಮಫಲಕ ವಿಚಾರವಾಗಿ ತುಂಬಾ ಜನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದರ ಮಧ್ಯೆ ಕರವೇ ಕಾರ್ಯಕರ್ತರ ಮನೆಗೆ ಮಧ್ಯರಾತ್ರಿ ಪೊಲೀಸರು ನುಗ್ಗಿದ್ದಾರೆ ಅನ್ನೋದು ಆರೋಪ ಇದೆ. ಮನೆಗಳಿಗೆ ದಾಳಿ ಮಾಡಿ ಭಯ ಹುಟ್ಟಿಸುವ ಕೆಲಸ ಹಾಗಾದ್ರೆ ಪೊಲೀಸರಿಂದ ಆಗ್ತಾ ಇದೆಯಾ? ಈ ರೀತಿ ಆಗಿದ್ರೆ ಇದು ತುಂಬಾ ಸೀರಿಯಸ್ ವಿಚಾರ. ಹೆಂಗ್ ಮಾಡಕ್ ಬರುತ್ತೆ ಪ್ರಶ್ನೆ ಇದೆ. ಕನ್ನಡಕ್ಕಾಗಿ ಬೀದಿಗಿಳಿದು ಹೋರಾಡಿದವರು ಟಾರ್ಗೆಟ್ ಆಗ್ತಾ ಇದ್ದಾರ. ಪೊಲೀಸರ ವಿರುದ್ಧ ಕರವೇ ಕಾರ್ಯಕರ್ತರ ಕುಟುಂಬದವರು ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮಗೆ ಇದೇನಾ ಇವರು ಬೆಲೆ ಕೊಡ್ತಾ ಇರೋದು? ನಮಗ್ ಸಿಗ್ತಾ ಇರುವಂತಹ ಬಹುಮಾನನ ಇದು? ಕನ್ನಡಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ, ನಮ್ಮ ಮನೆಯವರು ಹೋರಾಟ ಮಾಡಿದ್ರು, ಬಟ್ ನಮಗೆ ಈಗ ಜೀವ ಬಲದಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ. ಯಾಕೆ? ನಾವೇನಾದ್ರೂ ಭಯೋತ್ಪಾದಕರ ಮನೆಗಳಿಗೆ ನುಗ್ಗಿ ಇಲ್ಲಿ ರೇಡ್ ಮಾಡುವಂತಹ ವಿಚಾರ ಅಲ್ಲ ಏನು? ನೋಟಿಸ್ ಕೊಟ್ರೆ ನಾವೇ ಬರಲ್ವಾ ಅಂತ ಕೇಳ್ತಾ ಇದ್ದಾರೆ.